ಆಪ್ಕಿ ಅದಾಲತ್ನಲ್ಲಿ ಸಾಧ್ವಿ ರಿತಂಬರ್ ಅವರ ಬಗ್ಗೆ ಒಂದು ಆರೋಪವಿದೆ. ರಾಮ ಮಂದಿರದ ಹೆಸರಿನಲ್ಲಿ ಮುಸಲ್ಮಾನರವರನ್ನ ಹೆದರಿಸುತ್ತಿದ್ದಾರೆ ಅಂತ. ರಿತಂಬರ್ ಅವರೇ, ಬದರುದ್ದೀನ್ ಅಜ್ಮಲ್ ಅಸ್ಸಾಂನ ಒಬ್ಬ ರಾಜಕಾರಣಿಯವರು. ಮುಸಲ್ಮಾನರಿಂದ ಅವ್ರ ಮೇಲೆ ಒಳ್ಳೆ ಗೌರವ ಇದೆ. ಅವರು ಮುಸಲ್ಮಾನರಿಗೆ ಹೇಳಿದ್ರು ಏನು ಅಂದ್ರೆ, ಈ 3-4 ದಿನ ಪ್ರಾಣ ಪ್ರತಿಷ್ಠಾಪನೆ ಏನಾಗ್ತಿದೆ ಆಗ ಟ್ರೈನಲ್ಲಿ ಹೋಗಬೇಡಿ, ಮನೆಯಿಂದ ಆಚೆ ಬರಬೇಡಿ, ಎಲ್ರಿಗೂ ತೊಂದರೆ ಆಗ್ಬೋದು, ಯಾಕಂದ್ರೆ ಬಿಜೆಪಿಯವರು ಮುಸಲ್ಮಾನರ ವಿರುದ್ಧ ಅಂತ. ನೋಡಿ ರಜತ್ ಅವರೇ, ಅಯೋಧ್ಯೆ ವಿಷಯ ಬಂದಾಗ ಅಲ್ಲಿ ಎಷ್ಟೊಂದು ಮಸೀದಿಗಳಿದ್ವು, ಆದ್ರೆ ಅದನ್ನ ಯಾರೂ ಇಲ್ಲಿವರೆಗೆ ಮುಟ್ಟಿಲ್ಲ. ಇದು ಭಾರತ ಸಮಾಜ, ಶೌರ್ಯನ ಇಟ್ಕೊಂಡಿರ್ತಾರೆ, ಜೊತೆಗೆ ಧೈರ್ಯನೂ ಇರತ್ತೆ. ಈ ಥರ ವಿಷಯಗಳನ್ನ ಮಾತಾಡಿ ವಾತಾವರಣನ ಹಾಳು ಮಾಡೋದು ಸರಿ ಅಲ್ಲ. ಈಗಿರೋದು ಹಿಂದೂ ಮತ್ತೆ ಮುಸಲ್ಮಾನರ ವಿಷಯ. ರಜತ್ ಅವರೇ, ನಾನು ಮುಂಚೆಯಿಂದನೂ ಹೇಳ್ಕೊಂಡೇ ಬಂದಿದ್ದೀನಿ, ಹಿಂದೂ ಆಗಿರ್ಲಿ ಅಥವಾ ಮುಸಲ್ಮಾನ ಆಗಿರ್ಲಿ, ಯಾರಿಗೆ ಈ ದೇಶದ ಮೇಲೆ ಪ್ರೀತಿ ಇಲ್ವೋ ಅವರಿಗೆ ಈ ನಮ್ಮ ದೇಶದಲ್ಲಿರೋಂಥ ಅಧಿಕಾರನೂ ಇಲ್ಲ. ನೋಡಿ, ಇದು ನಿಮ್ಮ ಭಾವನೆಯಾಗಿದೆ. ಆದ್ರೆ ನೋಡಿ, ದೇಶದಲ್ಲಿ ಎಷ್ಟೋ ಜನರಿದ್ದಾರೆ, ಅವ್ರು ಹೇಳ್ತಿರ್ತಾರೆ ಏನಂದ್ರೆ, ಅವ್ರು ಜೀವಂತವಾಗಿರೋವರೆಗೂ ಅವ್ರು ನೆನೆಸ್ಕೋತಾರೆ ಅಲ್ಲಿ ಬಾಬ್ರಿ ಮಸೀದಿ ಇತ್ತು ಮತ್ತು ಆ ಮಸೀದಿ ನಾಶ ಆಯ್ತು ಅಂತ. ನಿಮಗ್ ಗೊತ್ತೇ ಇದೆ ರಜತ್ ಅವ್ರೆ, ವಿದ್ವಂಸಿಗಳ ಕತೆ ಹೇಗಿತ್ತು ಅನ್ನೋದು ಹೊಸದೇನಲ್ಲ. ಮತ್ತೆ ನಾವು ಸೃಜನರ ಹಾಡನ್ನ ಹಾಡ್ತೀವಿ, ಮತ್ತೆ ಯಾರು ಹೆದರ್ಕೋತಾ ಇದಾರೋ ಅವ್ರ ಪಾಪನೇ ಅವ್ರನ್ನ ಹೆದರ್ಸ್ತಾ ಇದೆ. ಇನ್ನು ಉಳ್ದಿರೋದು ನಮ್ಮ ಭಾರತದವರ ಸ್ವಭಾವ ಹಾಗಿಲ್ವೇ ಇಲ್ಲ. ನಾವ್ ಯಾರನ್ನೂ ಸಹ ಹೆದರ್ಸೋದಿಲ್ಲ, ಮತ್ತೆ ನಾವ್ ಯಾರಿಗೂ ಸಹ ಹೆದರ್ಕೊಳ್ಳೋದೂ ಇಲ್ಲ. ಇದು ನಮ್ಮ ಸ್ವಭಾವ. ಸೊ ನೀವು ಹೇಳೋದೇನೆಂದ್ರೆ, ರಾಮ ಮಂದಿರ ಆಗ್ತಾ ಇದೆ, ಭಗವಂತ ರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ, ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಅದನ್ನ ನೋಡ್ತಿರುವಂತ ದೇಶದ ಮುಸಲ್ಮಾನ್ ಬಾಂಧವರು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ. ಯಾರು ಹೆದರ್ಕೊಳ್ಳೋಂತ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಅವರು ಸಹ ಉತ್ಸವನ ಆಚರಿಸ್ಬೇಕು. ಯಾಕಂದ್ರೆ ಭಾರತದಲ್ಲಿರೋರು ಅವ್ರಿಗೂ ಕೂಡ ಹಕ್ಕಿದೆ. ರಜತ್ ಅವರೇ, ಒಂದು ಫಿಲಂ ಬಂದಿತ್ತು ಗೊತ್ತಾ, ಅಮರ್ ಅಕ್ಬರ್ ಆಂಟೋನಿ. ಅವ್ರು ಎಲ್ರ ತಂದೆ ಒಬ್ನೇ ಆಗಿದ್ದ, ಅದೇ ಕೃಷ್ಣ. ಮತ್ತೆ ಇಲ್ಲಿ ನಮ್ಮ ಗುರಿ ಭಾರತಕ್ಕೇನಂದ್ರೆ, ನಮ್ಮ ಹಿರಿಯರಿದ್ರು, ಪೂರ್ವಜರಿದ್ರು, ನಮ್ಮ ಪೂಜೆ ಪದ್ಧತಿಗಳು ಬೇರೆ ಬೇರೆ ಇರಬಹುದು, ಆದ್ರೆ ನಮ್ಮ ಉದ್ದೇಶ ಬೇರೆ ಬೇರೆ ಆಗೋಕ್ ಸಾಧ್ಯ ಇಲ್ಲ. ಈ ವಿಚಾರನ ಸ್ಮರಣೆನಲ್ಲಿ ಇಟ್ಕೋಬೇಕಾಗತ್ತೆ. ಮತ್ತೆ ಸ್ವಲ್ಪ ಜನಗಳನ್ನ ಬಿಟ್ಬಿಡಿ, ಪ್ರತಿಯೊಬ್ರು ಬರ್ತಾ ಇದ್ದಾರೆ ನಮ್ಮ ಅಯೋಧ್ಯೆಗೆ, ಅದು ನೆನ್ಪಲ್ಲಿರ್ಲಿ. ಆ ವಿಚಾರಕ್ಕೆ ನನ್ಗೆ ಸತ್ಯವಾಗ್ಲೂ ಖುಷಿ ಇದೆ. ಸರಿ, ನಿಮ್ಮ ಮಾತನ್ನ ನಾವು ಕೇಳ್ತೀವಿ, ಆದ್ರೆ ಅದರ ಪರಿಣಾಮ ಏನು ಅಂತ ಹೇಳ್ಬಿಡ್ತೀನಿ. ಅವರು ಮುಸ್ಲಿಂ ಬಾಂಧವರ ಹತ್ರ ಹೇಳ್ತಾ ಇದ್ದಿದ್ದೇನು ಅಂದ್ರೆ, ಎಲ್ರೂ ಅಲರ್ಟ್ ಆಗಿರ್ಬೇಕು, ನಾವು ನಮ್ಮ ಮಸೀದಿಗಳನ್ನ ಕಾಪಾಡ್ಕೋಬೇಕು, ಯಾಕಂದ್ರೆ ಈಗ ರಾಮ ಮಂದಿರ ಆಗೋಗಿದೆ, ಇನ್ ಮುಂದೆ ಏನೇನಾಗುತ್ತೋ ಗೊತ್ತಿಲ್ಲ ಅಂತ. ಅದನ್ನ ನಾವು ಮುಂಚೆಯಿಂದನೇ ಕೇಳ್ತಾ ಇದೀವಿ ರಜತ್ ಅವ್ರೆ. ಮತ್ತೆ ಅಲ್ಲಿ ಯಾವುದೇ ವ್ಯಕ್ತಿ ಸಾಕ್ಷಿ ಹೇಳೋ ಅಗತ್ಯ ಇಲ್ಲ, ಕಲ್ಗಳೇ ಸಾಕ್ಷಿ ಕೊಡ್ತಾ ಇದಾವೆ. ತಮ್ಮ ಕಥನ ಸ್ವತಃ ಅವೇ ಹೇಳ್ತಾ ಇದಾವೆ. ಈ ಸತ್ಯನ ಒಪ್ಕೊಂಡ್ರೆ ಸಮಾಜ, ಮತ್ತೆ ನಿಸ್ವಾರ್ಥದಿಂದ ಅದನ್ನ ಹಿಂದೂ ಸಮಾಜಕ್ಕೆ ವಾಪಸ್ ಕೊಟ್ರೆ, ಆಗ ನಾವು ಧರಣಿ ಅನ್ನೋ ವಿಚಾರ ಮಾತೇ ಆಡೋದಿಲ್ಲ. ಆತರ ಆಗೋದಿಲ್ಲ ಅಲ್ವಾ? ಅದ್ರ ಬದ್ಲಾಗಿ ಸತ್ಯನ ಸುಳ್ಳು ಅಂತ ಹೇಳೋದಕ್ಕೆ ಹೊರಟಿದ್ದಾರೆ ಅವರು. ಮತ್ತೆ ಹಿಂದೂ ಸಮಾಜದ ಧೈರ್ಯನ ನೋಡಿ ನೀವು. ಯೋಚ್ಸಿ ರಜತ್ ಅವ್ರೆ, ನಮ್ಮ ಕೃಷ್ಣ ಅವನ ಜನ್ಮಭೂಮಿ, ಮತ್ತೆ ನಮ್ಮ ಬಾಬಾ ವಿಶ್ವನಾಥ್, ಈ 3 ಜಾಗನ ಕೇಳಿದ್ವಿ ನಾವು. ಜಾಸ್ತಿ ಏನು ಮಾತೇ ಆಡಿಲ್ಲ ನಾವು. ಆದ್ರೆ ಅದಕ್ಕೂ ಕೂಡ ನಾವು ಸಂಘರ್ಷ ಮಾಡ್ಬೇಕಾಯ್ತು. ಮತ್ತೆ ಕೋರ್ಟಿನ ಪೂರ್ತಿ ಪ್ರಕ್ರಿಯೆನ ದಾಟಿದ್ವಿ ನಾವು. ನಿಷ್ಪಕ್ಷವಾಗಿ ತೀರ್ಪು ಬಂದಾಗ ಆಗ ನಾವು ಅಲ್ಲಿ ಮಂದಿರ ಕಟ್ಟೋದಕ್ಕೆ ಮುಂದಾದ್ವಿ. ಆದೇಶ ಸಿಕ್ಕ ಮೇಲೆ ಇದು ನಮ್ಮ ಮೊದಲನೇ ಹೆಜ್ಜೆ ಅಷ್ಟೇ. ನೀವು ಕೆಲವೊಂದ್ಸಲ ಆದ್ರೂ ಆ ಥರ ಯೋಚಿಸಿ, ಇಷ್ಟು ಬಹುಸಂಖ್ಯಾ ಸಮಾಜದಲ್ಲಿ ಅವರ ಧೈರ್ಯದ ಬಗ್ಗೆ ಪ್ರಶಂಸೆ ಮಾಡಿ ಒಂದ್ಸಲ ಆದ್ರೂ ಯೋಚಿಸಿ ನೋಡಿ ರಜತ್ ಅವ್ರೆ. ಆ ವಿಚಾರಕ್ಕೆ ಯಾರನ್ನು ಕೆಣಕಿಲ್ಲ ನಮ್ಮ ಭಾರತೀಯರು. ರಾಮನ ಒಂದು ಚಿತ್ರ ಬರೆದು ಆ ರಾಮನ ಅರ್ಚನೆ ಪೂಜೆಯನ್ನ ಮಾಡ್ತಾ ಇದ್ರು ನಮ್ಮ ಭಾರತೀಯರು. ಲಕ್ಷಾಂತರ ಸಂಖ್ಯೆಯಲ್ಲಿ ಅದೇ ಜಾಗಕ್ಕೆ ಹೋಗಿ ಪರಿಕ್ರಮ ಮಾಡ್ತಾ ಇದ್ರು. ನಾವ್ ಯಾವತ್ತೂ ಅನಧಿಕಾರಗಳನ್ನ ಅಲ್ಲಿ ಚಲಾಯಿಸಿಲ್ಲ ರಜತ್ ಅವ್ರೆ. ಇಡೀ ಪ್ರಪಂಚಕ್ಕೆ ಗೊತ್ತಿದೆ ಹಿಂದೂ ಸಮಾಜದ ಸ್ವಭಾವ ಏನು ಅನ್ನೋದು. ಆದ್ರೆ ಅವರ ಸ್ವಭಾವನ, ನಿಸ್ವಾರ್ಥನ, ಕರುಣೆನ ಹೇಳಿ ಅಂತ ಅನ್ಕೊಳ್ಳೋದು ಅದು ತಪ್ಪು, ಅದು ಸರಿಯಲ್ಲ. ನಾವು ಋಷಿ ಮುನಿಗಳ ಮಿತ್ರರ ಹಿತ ಸಂಧಾನವನ್ನ ಮಾಡಿದೀವಿ. ಜೊತೆಗೆ ರಕ್ಷಣೆ ಮಾಡೋರ್ನ ರಕ್ಷಣೆ ಮಾಡೋದಕ್ಕೆ ನಾವು ಸಾಹಸದ ಪರಿಚಯವನ್ನ ಮಾಡ್ಕೊಟ್ಟಿದೀವಿ. ಆದ್ರೆ ಕರುಣೆ ಸದಾ ನಮ್ಮ ಹೃದಯದಲ್ಲಿತ್ತು. ನಮ್ಮ ಈ ಕರುಣೆನ ಹೇಳಿತನ ಅಂತ ಅಂದ್ಕೊಂಡ್ಬಿಟ್ರು, ಅದು ಸರಿ ಅಲ್ಲ. ಆದ್ರೆ ಇವತ್ತು ಹಿಂದೂ ಜಾಗೃತರಾಗಿದ್ದಾರೆ. ತಮ್ಮ ಅಧಿಕಾರಕ್ಕೋಸ್ಕರ, ತಮ್ಮ ಕರ್ತವ್ಯಕ್ಕೋಸ್ಕರ ನಾವು ಇಡೀ ಭಾರತದಲ್ಲಿ ಶಾಂತಿಯನ್ನ ಬಯಸ್ತೀವಿ. ಆ ಶಾಂತಿ ಸಿಗೋದ್ ಯಾವಾಗ ಅಂದ್ರೆ, ನೀವು ನಮ್ಮ ಅಧಿಕಾರಕ್ಕೆ ಅಡ್ಡಿ ಆಗದೆ ಇದ್ದಾಗ. ನಾವಂತೂ ಜಾಸ್ತಿ ಏನು ಕೇಳೇ ಇಲ್ಲ ರಜತ್ ಅವ್ರೆ. ಪ್ರಸನ್ನತೆಗೋಸ್ಕರ, ದೃಷ್ಟೀಕರಣಕ್ಕೋಸ್ಕರ ನಾವು ನಮ್ಮ ಭಾರತದ ಹೆಗಲು ಕತ್ತರಿಸೋದನ್ನ ನೋಡಿದೀವಿ. ಈ ವಿಭಜನೆ ಇದೆಯಲ್ಲ, ಯಾಕದು
ಅದು ಯಾವ ತರ ಸೇಡು? ಆ ಸೇಡನ್ನು ತೀರ್ಸ್ಕೊಳ್ಳಿ ಅಂತ ನಾವು ಅವಕಾಶ ಕೊಟ್ವಿ, ಅದರಿಂದ ಶಾಂತಿ ಸಿಗ್ಲಿ ಅಂತ. ಆದ್ರೆ ಸಹಿಸ್ಕೊಳ್ಳೋದಕ್ಕೂ ಒಂದು ಮಿತಿ ಇರತ್ತೆ. ಆ ಮಿತಿ ಇವಾಗ ಜಾಸ್ತಿ ಆಗೋಗಿದೆ. ನಿಮ್ ಪ್ರಕಾರ ಹಿಂದೂಗಳು ಜಾಗೃತರಾಗಿದ್ದಾರೆ? ಈಗ ಮಥುರಾಗೋಸ್ಕರ, ಕಾಶಿಗೋಸ್ಕರ ಆಂದೋಲನ ಆಗುತ್ತೆ ಅಂತ? ಇಲ್ಲ, ಅದ್ರ ಅಗತ್ಯನೇ ಇಲ್ಲ. ಆಂದೋಲನ ನಾವು ಅಯೋಧ್ಯೆಗೋಸ್ಕರ ಮಾಡ್ಬೇಕಾಗ್ ಬಂತು. ಯಾಕಂದ್ರೆ ರಜತ್ ಅವ್ರೆ, ಸಾಕ್ಷಿ ಭೂಮಿ ಒಳಗಡೆ ಮುಚ್ಚೋಗಿತ್ತು. ಆದ್ರೆ ಕಾಶಿನಲ್ಲಿ ಸಾಕ್ಷಾತ್ ನಂದಿ ಅಲ್ಲೇ ಕೊಂಬೊತ್ಕೊಂಡು ನಿಂತಿದ್ದಾನೆ. ನೀವು ದೊಡ್ಡ ಕಾರಿಡಾರ್ ಬೇಕಾದ್ರೆ ಮಾಡ್ಕೊಳ್ಳಿ, ಆದ್ರೆ ಭೋಲೆನಾಥ ಅಲ್ಲೇ ಇದ್ದಾನೆ. ಅವನು ಅಲ್ಲಿ ಸಾಕ್ಷಿ ಕೊಡ್ತಾನೆ. ಸೊ ನಿಮ್ ಗುರುಗಳು ಈಗ ಸರಿಯಾಗಿ ಹೇಳ್ತಿದ್ದಾರೆ, ರಿತಂಬರ ಅವರು ಈಗ ಶಾಂತರಾಗಿದ್ದಾರೆ ಅಂತ. ಓ, ಹಾಗಾದ್ರೆ ನೀವು ಕೇಳಿಸ್ಕೊಂಡ್ಬಿಟ್ರಾ? ನೀವ್ ಯಾವಾಗ ಕೇಳಿಸ್ಕೊಂಡ್ರಿ? ನಾನು ಅವ್ರ ಮಾತನ್ನ ಕೇಳಿದ್ದೀನಿ. ನೋಡಿ, ನಮ್ಮ ಉದ್ದೇಶ ಪೂರ್ತಿ ಆಗೋಗಿದೆ ರಜತ್ ಅವ್ರೆ. ಯಾವಾಗ್ಲೂ ಕೋಪದಲ್ಲೇ ಇರೋದಕ್ಕಾಗಲ್ಲ ಅಲ್ವಾ? ಯಾರಾದ್ರೂ ನಮ್ಗೆ ಚಾಲೆಂಜ್ ಮಾಡಿದ್ರೆ ಆಗ ನಾವ್ ಹೇಳಿ ಅಲ್ಲ ಅಂತ ತೋರಿಸ್ಕೋಬೇಕಾಗತ್ತೆ. ನಾವು ನಮ್ಮ ಅಧಿಕಾರಕ್ಕೋಸ್ಕರ ಹೋರಾಡಿದ್ವಿ, ಹಕ್ಕಗೋಸ್ಕರ ಹೋರಾಡಿದ್ವಿ. ಕೆಲವರು ಇನ್ನ ಶಿಖರ ಆಗಿಲ್ಲ ಅಂತ ಹೇಳಿದ್ರು. ನಾವ್ ಅವ್ರಿಗೆ ಹೇಳಿದ್ವಿ, ಎಷ್ಟೋ ತಪಸ್ವಿಗಳು ಮತ್ತೆ ನಮ್ಮ ಪೂರ್ವಿಕರ ತಪಸ್ಸು ಆ ಶಿಖರನೇ ಅಂತ ಹೇಳಿದೀನಿ ಈಗಾಗ್ಲೇ ನಾನು. ಅಷ್ಟೇ ಅಲ್ಲ, ಅವರ ಧೈರ್ಯ, ಅಲ್ಲಿ ಇಡೋಂತ ಕಳಸ ಮತ್ತೆ ಅಲ್ಲಿರೋಂತ ಗರ್ಭಗೃಹ ಎಷ್ಟೋ ವರ್ಷಗಳ ವ್ಯಾಕುಲ ಪ್ರತೀಕ್ಷೆ ಅದು. ನಾವ್ ಇದನ್ನೆಲ್ಲಾನು ದಾಟ್ಕೊಂಡು ಮುಂದೆ ಬಂದಿದೀವಿ. ನನ್ನ ಗುರುದೇವ ಹೇಳಿದ್ರು, ಋತಂಬರ ನೀನ್ ಇಂತ ಕೆಲ್ಸ ಮಾಡು ಅಂತ. ನಾನಂತ ಕೆಲ್ಸ ಮಾಡ್ಕೊಂಡು ಬಂದಿದ್ದೀನಿ. ಯಾರಾದ್ರೂ ಏನಾದ್ರು ಪ್ರಶ್ನೆ ಕೇಳೋದಿದ್ಯಾ? ಇವಾಗ ನೀವೇ ಸ್ವಲ್ಪ ಹೊತ್ತಿಂದ ಹೇಳಿದ್ರಿ, ಒಬ್ಬೊಬ್ರು ಹಿಂದೂನು 4 ಮಕ್ಳು ಹುಟ್ಟಿಸ್ಬೇಕು ಅಂತ. ಹತ್ತರಿ ಅಂದ್ರೆ ಈ ತರ ಹೇಳೋದು ಸರಿನೇನಾ? ಖಂಡಿತ ಸರಿಯಾಗಿದೆ. ಎಲ್ಲಿವರೆಗೂ ಸರಿಗಮ ಪದ ಅನ್ನೋ ಪದಗಳು ಸೇರೋದಿಲ್ವೋ, ಒಂದ್ ವೇಳೆ ನಮ್ಮ ದೇಶದಲ್ಲಿ ಹಿಂದೂ ಅಥವಾ ಅನ್ನೋ ಸಂಖ್ಯೆ ಕಮ್ಮಿ ಆಗ್ತಾ ಹೋದ್ರೆ ಆಗ ಏನಾಗತ್ತೆ? ಯಾವ ಭಾರತೀಯ 35 ವರ್ಷದೊಳಗಡೆ ಮದುವೆ ಆಗೋದಿಲ್ವೋ, 8-9 ವರ್ಷದ ಬಾಲಕನಿಗೆ ಜನ್ಮನೇ ಕೊಡೋದಿಲ್ಲ, ಆಗ ನಮ್ಮ ಪರಂಪರೆಯ ಹಕ್ಕು ಯಾರಿರ್ತಾರೆ? ನನ್ನ ಆ ಹೇಳಿಕೆನ ಅರ್ಧ ಮಾತ್ರ ಹೇಳಿದರೆ. ನಾನು ಮುಂಚೆ ಹೇಳಿದ್ದೆ ಜನಸಂಖ್ಯೆ ಮೇಲೆ ಕಾನೂನನ್ನ ತನ್ನಿ, ಒಂದ್ ವೇಳೆ ತರ್ಲಿಲ್ಲ ಅಂದ್ರೆ ಹಿಂದೂಗಳು ಕೂಡ 4 ಜನ ಮಕ್ಕಳಿಗೆ ಜನ್ಮ ಕೊಡ್ತಾರೆ ಅಂತ. ಈಗ ನೋಡಿ, ಈ ಮಾತು ಮುಸ್ಲಿಂ ವಿರೋಧಿ ಅವ್ರದ್ದು. ನಿಮ್ಗನ್ಸುತ್ತಾ ಮುಸ್ಲಿಮರಲ್ಲಿ ಮಕ್ಕಳು ಜಾಸ್ತಿ ಹುಡ್ತಾರೆ, ಸೊ ಹಿಂದೂಗಳಲ್ಲೂ ಹಾಗೆ ನಾವು ಜಾಸ್ತಿ ಮಾಡ್ಕೋಬೇಕು ಅಂತ? ನಿಶ್ಚಿತ ರೂಪದಲ್ಲಿ ಜನಸಂಖ್ಯೆಯ ಸಂತುಲನ ಆದ್ರೆ ಆಗ ಏನಾಗಿತ್ತು? ಕಾಶ್ಮೀರದಲ್ಲಿ ಎಷ್ಟು ಅವಮಾನಗಳನ್ನ ಸಹಿಸ್ಕೊಂಡು ಅಲ್ಲಿಂದ ಬರ್ಬೇಕಾಯ್ತು. ನಾವು ನಮ್ಮ ಮನೆಗಳನ್ನ, ನಮ್ಮ ವ್ಯಾಪಾರಗಳನ್ನ, ಇವತ್ತು ಕೂಡ ಜನ ಎಲ್ಲೆಲ್ಲಿ ಅಲಿತಾ ಇದ್ದಾರೆ. ಎಲ್ಲೆಲ್ಲಿ ಜನಗಳು ನಿರಾಶ್ರಿತರಾಗಿ ಎಲ್ಲಿ ಅವರು ಆಶ್ರಯ ಪಡ್ಕೊಂಡ್ರೋ ಅಲ್ಲಿ ಹಾವಿನ ಗೂಡಲ್ ಬಚ್ಚಿಟ್ಕೊಂಡಿದ್ದಾರೆ ಅವರು. ಇದೆಲ್ಲ ಯಾಕಾಗಿದ್ದು? ಇದೇ ಕಾರಣಕ್ಕೆ ಆಗಿದ್ದು. ಅದಕ್ಕೆ ಈ ಸತ್ಯನ ಸತ್ಯ ಅಲ್ಲ ಅಂತ ಹೇಳಕ್ಕಾಗಲ್ಲ. ಮತ್ತೆ ಇನ್ನೊಂದ್ ವಿಷಯ ಏನಂದ್ರೆ, ನಾವು ನಮ್ಮ ಪರಂಪರೆಯನ್ನ ಉಳಿಸ್ಕೊಳ್ಳೋದಿಕ್ಕೆ ಯಾಕೆ ಜನ್ಮ ಕೊಡಬಾರ್ದು? ನೀವೇ ಹೇಳಿ ರಜತ್ ಅವ್ರೆ. ಒಂದು, ಈ ದೇಶದಲ್ಲಿ ಸಮಾನತೆಯ ಆಚಾರಿ ಸಂಗೀತ ತರಬೇಕು, ಮತ್ತೆ ಜನಸಂಖ್ಯೆಯ ಮೇಲೆ ಕಾನೂನು ಬರಬೇಕು. ಇಲ್ಲ ಅಂತಂದ್ರೆ ನಾನು ಏನ್ ಹೇಳಿದ್ನೋ ಅದಾಗ್ಲೇಬೇಕಾಗತ್ತೆ. ಸೊ ನಿಮ್ಗನ್ಸುತ್ತಾ ನರೇಂದ್ರ ಮೋದಿ ಅವರು ಮ್ಯಾನಿಫೆಸ್ಟೋಗಳಲ್ಲಿ ಮಾತಾಡಿದ್ದು ಅಂದ್ರೆ ರಾಮ ಮಂದಿರ ಮಾಡಿದ್ದು, ಹಾಗೆ 370 ತಡೆಗಟ್ಟಿದ್ದು, ಈಗ ಮುಂದಿನ ನಂಬರ್? ನಿಶ್ಚಿತ ರೂಪದಲ್ಲಿ ನಾನಂತೂ ಇದನ್ನ ಆಶಿಸ್ತೀನಿ. ನಾನಂತೂ ಖಂಡಿತ ಆಶಿಸ್ತೀನಿ, ಈ ದೇಶದಲ್ಲಿ ಮಂದಿರಗಳಿಗೆ ಮುಕ್ತಿಯನ್ನ ಕೊಡಿ. ಈ ದೇಶದ ಒಳಗೆ ಪರಂಪರೆ ನಿಮ್ಮ ಮಾಧ್ಯಮದ ಮೂಲಕ ಮುಕ್ತಿ ಕೊಡಿ. ಈ ರಾಷ್ಟ್ರದ ಒಳಗೆ ಯಾರು ಕೂಡ ಭಯದಿಂದ ಬದುಕಬಾರ್ದು. ಜಾತಿ ಧರ್ಮನ ನೋಡಿ ವ್ಯವಹಾರಗಳಾಗ್ಬಾರ್ದು. ಎಲ್ಲರಲ್ಲೂ ಒಂದೇ ರೀತಿ ನಡ್ಕೋಬೇಕು. ಸಮಾನತೆ ಅನ್ನೋದು ಎಲ್ಲರಲ್ಲಿ ಮೂಡ್ಬೇಕು. ಈಗ ಮಾಡೋಕ್ಕಾಗ್ಲಿಲ್ಲ ಅಂದ್ರೆ 2024ರಲ್ಲಿ ನಿಮ್ಮನ್ನ ಮತ್ತೆ ಪ್ರಧಾನಮಂತ್ರಿಯನ್ನಾಗಿ ಮಾಡ್ತೀವಿ. ಆಗ ಮಾಡಿ ನೀವು ಉಳಿಸಿರೋಂತ ಈ ಅರ್ಧ ಕೆಲ್ಸಗಳನ್ನೆಲ್ಲ.